ಶ್ರೀ ಗುರುಭ್ಯೋ ನಮಃ. ನಾವು ಕಾರ್ತಿಕ ಮಾಸದ ಪುರಾಣವನ್ನು ನೋಡುತ್ತಾ ಬರುತ್ತಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ನಾವು ಸಾಲಗ್ರಾಮದ ದಾನ ಮತ್ತು ವೃಷಭೋತ್ಸರ್ಜನ ಮಹಿಮೆಯನ್ನು ತಿಳಿದುಕೊಂಡೆವು. ಇವತ್ತೊಂದು ದಿನ 15ನೇ ದಿನ. 15ನೇ ಅಧ್ಯಾಯದಲ್ಲಿ ನಾವು ಇಲಿಯು ಮಾನವನಾಗಿ ಹೇಗೆ ಮಾರ್ಪಾಡಾಗುತ್ತಾನೆ ಎಂಬುದನ್ನು ನಾವು ನೋಡೋಣ. ತದ್ಬ್ರಹ್ಮರಂಧ್ರಪದಮೀಶ್ವರ ವಿಶ್ವಕಂದ ಛಂದಾಂಸಿ ಕೇಶವಘನಾಸ್ತವ ಕೇಶಪಾಶಾಃ ಉಲ್ಲಾಸಿ ಚಿಲ್ಲಿಯುಗಲಂದ್ರುಹಿಣಸ್ಯ ಗೇಹಂ ಪಕ್ಷ್ಮಾಣಿ ರಾತ್ರಿ ದಿವಸೌ ಸವಿತಾ ಚ ನೇತ್ರೇ. ವಸಿಷ್ಠ ಮುನಿಯು ಮತ್ತೆ ಜನಕ ಮಹಾರಾಜನನ್ನು ಕುರಿತು ಕಾರ್ತಿಕ ಮಹಾತ್ಮೆಯನ್ನು ಕುರಿತು ಎಷ್ಟು ವಿಷಯಗಳನ್ನು ಹೇಳಿದರೂ ಇನ್ನೂ ಸ್ವಲ್ಪ ಉಳಿದೇ ಇರುತ್ತದೆ. ಅವುಗಳಲ್ಲಿ ಕೆಲವನ್ನು ವಿಷಾದ ಮಾಡಿ ನಿನಗೆ ಹೇಳುತ್ತೇನೆ, ಶ್ರದ್ಧೆಯಿಂದ ಆಲಿಸುವಂತವನಾಗು ಎಂದರು. ಕಾರ್ತಿಕ ಮಾಸದಲ್ಲಿ ಹರಿಹರರ ಸನ್ನಿಧಿಯಲ್ಲಿ ದೀಪವನ್ನು ಹಚ್ಚುವುದು, ಆ ತಿಂಗಳು ಪೂರ್ತಿ ಹರಿಕೀರ್ತನೆಯನ್ನು ಹಾಡುವುದು, ನಾಟ್ಯ ಮಾಡುವುದು, ಆ ಮಾಸಾಂತ್ಯದವರೆಗೆ ಶಿವಕೇಶವರ ದರ್ಶನವನ್ನು ಮಾಡುತ್ತಾ ಸ್ತೋತ್ರವನ್ನು ಮಾಡುವವರು ವೈಕುಂಠಕ್ಕೆ ಹೋಗುವರು. ಶಕ್ತಿ ಅವಕಾಶ ಇದ್ದು ಕೂಡ ಆ ಮಾಸದಲ್ಲಿ ದೇವರನ್ನು ದರ್ಶನ ಮಾಡದವನು ಕಾಲಸೂತ್ರ ಎಂಬ ನರಕದಲ್ಲಿ ಬಿದ್ದು ವಿವಿಧ ಬಾಧೆಗಳನ್ನು ಅನುಭವಿಸುವನು. ಕಾರ್ತಿಕ ಶುದ್ಧ ದ್ವಾದಶಿಯಂದು ಹರಿಪ್ರಬೋಧಿನಿ ಎನ್ನುವರು. ಆದ್ದರಿಂದ ಅಂದು ಮಾಡಿದ ಪುಣ್ಯ ಕಾರ್ಯಗಳು ಸ್ವಲ್ಪವಾದರೂ ಅವು ಅಕ್ಷಯ ಫಲವನ್ನು ಕೊಡುತ್ತದೆ. ಆ ದಿನದಲ್ಲಿ ಶ್ರೀ ಹರಿಹರರನ್ನು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಿ ಧೂಪ ದೀಪ ನೈವೇದ್ಯಾದಿಗಳಿಂದ ಸೇವಿಸಿ ಒಬ್ಬ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ಶಕ್ತ್ಯಾನುಸಾರ ದಾನವನ್ನು ಕೊಟ್ಟು ಕಳಿಸಬೇಕು. ಈ ಮಾಸದಲ್ಲಿ ತಿಂಗಳ ಪೂರ್ತಿ ಶಿವಕೇಶವರ ಸನ್ನಿಧಿಯಲ್ಲಿ ದೀಪವು ಆರದಂತೆ ಹಚ್ಚಿದರೆ ವಿಮಾನರೂಢನಾಗಿ ವೈಕುಂಠಕ್ಕೆ ತೆರಳುವನು. ತಿಂಗಳು ಪೂರ್ತಿ ದೀಪವನ್ನು ಹಚ್ಚದೇ ಇದ್ದರೂ ಶುದ್ಧ ತ್ರಯೋದಶಿ, ಚತುರ್ದಶಿ, ಪೂರ್ಣಿಮಾ ಈ 3 ದಿನಗಳಲ್ಲಿ ದೀಪವನ್ನು ಹಚ್ಚಿದರೆ ಅಧಿಕ ಫಲ ಹೊಂದುವರು. ದೀಪವನ್ನು ಇಡಲು ಶಕ್ತಿ ಇಲ್ಲದವರು ಇತರರು ಅಂಟಿಸಿದ್ದ ದೀಪವನ್ನು ಆರದೇ ನೋಡಿಕೊಂಡರೆ ಅವರ ಪಾಪಗಳು ನಿವೃತ್ತಿಯಾಗುವುದು. ಇದನ್ನು ಕುರಿತು ಒಂದು ಪುರಾಣಿಕ ಕಥೆಯೊಂದನ್ನು ಹೇಳುವೆನು, ಕೇಳು. ಹಿಂದೆ ಸರಸ್ವತಿ ತೀರದಲ್ಲಿ ಚಿರಕಾಲದಿಂದಲೂ ಇದ್ದ ಒಂದು ಹಾಳು ಬಿದ್ದ ದೇವಾಲಯವಿತ್ತು. ಅಲ್ಲಿ ಪೂಜಾದಿಗಳ್ಯಾವುವೂ ಜರುಗುತ್ತಿರಲಿಲ್ಲ. ಆ ಒಂದು ಸರಸ್ವತಿ ನದಿ ತೀರಕ್ಕೆ ಒಬ್ಬ ಬ್ರಾಹ್ಮಣನು ಬಂದನು. ಆ ಬ್ರಾಹ್ಮಣನು ಕರುಣಾಮಯದಿಂದ ಆ ದೇವಾಲಯವನ್ನು ದಿನವೂ ಗೂಡಿಸಿ ಸ್ವಚ್ಛಗೊಳಿಸಿ ಆ ಒಂದು ನದಿ ತೀರದಿಂದ ನೀರನ್ನು ತಂದು ನಿತ್ಯವೂ ಅಭಿಷೇಕ ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ಅರ್ಚಿಸಿ ತಪಸ್ಸನ್ನಾಚರಿಸುತ್ತಾ ಅಲ್ಲೇ ಇದ್ದನು. ಇದಿಷ್ಟೇ ಅಲ್ಲದೆ ಪ್ರತಿದಿನ ಪಕ್ಕ ಗ್ರಾಮಕ್ಕೆ ಹೋಗಿ ದೀಪಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತಂದು ಪ್ರತಿದಿನ 2 ದೀಪವನ್ನು ದೇವರ ಮುಂದೆ ಅಂಟಿಸಿ ಪೂಜೆ ಮಾಡುತ್ತಿದ್ದನು. ಅಲ್ಲಿ ಒಂದು ಇಲಿ ಮಾತ್ರ ಇತ್ತು. ಅದು ಆಹಾರಕ್ಕಾಗಿ ಅಲ್ಲೆಲ್ಲ ತಿರುಗಾಡುತ್ತಿತ್ತು. ಈ ಇಲಿಯು ದೀಪದಲ್ಲಿದ್ದ ಎಣ್ಣೆಯನ್ನು ಕುಡಿಯುತ್ತಾ ಹಣಬೆಗಳನ್ನು ಚೆಲ್ಲಾಪಿಲ್ಲಿ ಮಾಡಿ ಪ್ರತಿದಿನವೂ ಹೊರಟು ಹೋಗುತ್ತಿತ್ತು. ಹೀಗಿರಲು ಒಂದು ದಿನ ಆ ಇಲಿಯು ಬಂದು ಆ ಕಡೆ ಈ ಕಡೆ ತಿರುಗಿ ತಿನ್ನುವುದಕ್ಕೆ ಏನೂ ದೊರೆಯದಿದ್ದುದರಿಂದ ದೀಪವಾರಿ ಹೋಗಿದ್ದ ಬತ್ತಿಯನ್ನು ಎತ್ತಿಕೊಂಡು ಆಟವಾಡುತ್ತಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದು ಅಲ್ಲೇ ಉರಿಯುತ್ತಿದ್ದ ದೀಪದ ಹತ್ತಿರ ಹಾಕಿತು. ಕೂಡಲೇ ಆ ಬತ್ತಿಗೆ ಜ್ವಾಲೆಯು ತೆಗುಲಿ ಹತ್ತಿಕೊಂಡು ದೊಡ್ಡ ದೀಪವಾಗಿ ಉರಿಯಿತು. ಆ ಸಮಯದಲ್ಲಿ ಯೋಗಿಯು ತಪೋನಿಷ್ಠನಾಗಿ ತಪಸ್ಸನ್ನು ಮಾಡುತ್ತಿದ್ದನು. ಆದರೆ ಇಲಿಯು ಪೂರ್ವಜನ್ಮ ಸುಕೃತದಿಂದ ರಾತ್ರಿಯೇ ಮೂಷಿಕ ದೇಹವನ್ನು ತ್ಯಜಿಸಿ ಮಾನವ ದೇಹವನ್ನು ಧರಿಸಿ ಆ ದೇವಾಲಯದಲ್ಲೇ ಸಂಚರಿಸುತ್ತಿದ್ದನು. ಹೀಗಿರಲು ಆ ಯೋಗಿಯು ತಪಸ್ಸಿನಿಂದ ಎಚ್ಚೆತ್ತು ದೇಹಧಾರಿಯಾದ ಮಾನವನನ್ನು ಕುರಿತು, ಎಲೆ ನೀನು ಯಾರು? ಇಲ್ಲಿ ಏಕೆ ತಿರುಗುತ್ತಿರುವೆ ಎಂದು ಕೇಳಿದನು. ಎಲೆ ಮಹನೀಯನೇ, ನಾನು ನಿನ್ನೆ ರಾತ್ರಿಯವರೆಗೆ ಇಲಿಯಾಗಿ ಇಲ್ಲೇ ಸಂಚರಿಸುತ್ತಿದ್ದೆ. ಆದರೆ ಈಗ ಈ ರೂಪವನ್ನು ಧರಿಸಿದ್ದೇನೆ. ನೀವು ಸರ್ವಜ್ಞರೆಂದು ಪೂರ್ವಪರಗಳನ್ನು ತಿಳಿದು ಹೇಳುವ ಶಕ್ತಿಯುಳ್ಳವರೆಂದು ತಿಳಿಯುತ್ತೇನೆ. ಪೂರ್ವ ಜನ್ಮದಲ್ಲಿ ನಾನು ಯಾವಾಗಲೂ ಯಾವ ಪಾಪ ಕಾರ್ಯಗಳನ್ನು ಮಾಡಿದ್ದರಿಂದ ಈ ಇಲಿ ಜನ್ಮ ಬಂದಿತು? ಈಗ ಯಾವ ಪುಣ್ಯ ಕಾರ್ಯದಿಂದ ನನಗೆ ಮನುಷ್ಯ ರೂಪ ಬಂದಿತು ಎಂಬುದನ್ನು ವಿಷಾದವಾಗಿ ತಿಳಿಸಿ ಎನ್ನಲು, ಇದನ್ನು ಕೇಳಿದ ಆ ಯೋಗಿಗೆ ಅಧಿಕವಾದ ಆಶ್ಚರ್ಯ ಉಂಟಾಗಿ ದಿವ್ಯ ದೃಷ್ಟಿಯಿಂದ
ಆ ಇಲಿಯ ಪೂರ್ವಜನ್ಮದ ವೃತ್ತಾಂತವನ್ನು ತಿಳಿದವನಾಗಿ ಈ ರೀತಿ ಹೇಳಿದನು. ಮೊದಲು ನೀನು ಒಬ್ಬ ಬ್ರಾಹ್ಮಣನಾಗಿದ್ದೆ, ಜೈನ ಮತಾವಲಂಬಿಯೂ ಆಗಿದ್ದೆ. ಕುಟುಂಬ ಪೋಷಣಾರ್ಥವಾಗಿ ನೀನು ವ್ಯವಸಾಯವನ್ನು ಅವಲಂಬಿಸಿದ್ದೆ. ಯಾವಾಗಲೂ ನೀನು ಧನ ಸಂಪಾದನಾ ಶಕ್ತಿಯಿಂದ ಸ್ನಾನ ಸಂಧ್ಯಾವಂದನೆಗಳನ್ನು ದೇವ ಪೂಜಾದಿಗಳನ್ನು ವಿಸರ್ಜಿಸಿ ಸದಾ ಬ್ರಾಹ್ಮಣನ ನಿಂದೆಯನ್ನು ಮಾಡುತ್ತಾ ಪ್ರತಿದಿನವೂ ಶ್ರಾದ್ದಾದಿ ಅನ್ನವನ್ನು ಭುಜಿಸುತ್ತಲೂ ಕಾಗೆ ಸುನಖ ಪಿಶಾಚಾದಿಗಳು ತಿನ್ನುವಂಥ ನೀಚನ್ನವನ್ನು ತಿನ್ನುತ್ತಾ ಸಜ್ಜನರನ್ನು ತಪೋನಿಷ್ಠರನ್ನು ವೇದಾದ್ಯ ಸಂಪನ್ನರನ್ನು ನಿಂದಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದೆ. ಅಲ್ಲದೆ ಅತ್ಯಂತ ದುರಾಚಾರಿಯಾಗಿ ನಿನ್ನ ಪತಿ ಹೆಚ್ಚು ಸೌಂದರ್ಯವತಿಯಾಗಿದ್ದುದರಿಂದ ಬಾಡಿ ಹೋಗುವಳೆಂದು ತಿಳಿದು ಅವಳೊಂದಿಗೆ ಹಗಲು ರಾತ್ರಿ ಎಂಬ ವಿಚಕ್ಷಣೆ ಇಲ್ಲದೆ ನಿರಂತರವೂ ಸರಸ ಸಲ್ಲಾಪಗಳನ್ನು ಆಚರಿಸುತ್ತಾ ರತಿಕ್ರೀಡೆಯನ್ನು ಸಲ್ಲಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದೆ. ಕನ್ಯೆಯರನ್ನು ಕೊಂಡು ಅಧಿಕ ಬೆಲೆಗೆ ಅವರನ್ನು ವಿಗ್ರಹಿಸುತ್ತಿದ್ದೆ. ಅಧಿಕ ಧನವನ್ನು ಅರ್ಜಿಸಿ ನೀನು ತೃಪ್ತಿಯಾಗಿ ಅನುಭವಿಸುವುದನ್ನಾಗಲಿ ದಾನ ಧರ್ಮವನ್ನಾಗಲಿ ಮಾಡುತ್ತಿರಲಿಲ್ಲ. ನಿನ್ನ ಜೀವನ ಕಾಲದಲ್ಲಿ ಇಂಥ ಪಾಪಕರ್ಮಗಳನ್ನು ಮಾಡಿ ಹೀಗೆ ಬಹುಕಾಲ ಕಳೆದ ಮೇಲೆ ಸತ್ತು ಅನೇಕ ನರಕ ಬಾಧೆಗಳನ್ನು ಅನುಭವಿಸಿ ಕೂಡಲೇ ಈ ಇಲಿ ಜನ್ಮವನ್ನು ಹೊಂದಿದೆ. ಈ ವಿಧವಾಗಿ ಈ ದೇವಾಲಯದಲ್ಲಿ ಸಿಕ್ಕಿದ್ದನ್ನು ತಿನ್ನುತ್ತಾ ಕಾಲ ಕಳೆಯುತ್ತಿದ್ದಾಗ ನಾನು ಇಂದಿನ ರಾತ್ರಿ 2 ದೀಪವನ್ನು ಹಚ್ಚಿಟ್ಟಿದ್ದೆ. ಅದರಲ್ಲಿ ಒಂದು ದೀಪ ಹಾರಿ ಹೋಗಿದ್ದು ತಿಳಿಯದೆ ನೀನು ಆ ಒಂದು ಬತ್ತಿಯನ್ನು ತೆಗೆದುಕೊಂಡು ಆಟವಾಡುತ್ತಾ 2ನೇ ದೀಪದತ್ತಿರ ಇಟ್ಟಿದ್ದೆ. ಅದು ಉರಿಯುತ್ತಿದ್ದ ಕಾರಣ ಬತ್ತಿಯು ಅಂಟಿಕೊಂಡು ದೊಡ್ಡ ದೀಪವಾಗಿ ಪ್ರಜ್ವಲಿಸಿತು. ಆ ಒಂದು ಕಾರಣದಿಂದ ಕೂಡಲೇ ನಿನಗೆ ಇಲಿ ರೂಪ ಹೋಗಿ ಮನುಷ್ಯ ರೂಪವು ಬಂದಿತು. ಆದ್ದರಿಂದ ಸರ್ವೇಶ್ವರನು ಸದಾ ಭಕ್ತಿಯುತನಾಗಿ ಧ್ಯಾನಿಸಿದರೆ ವೈಕುಂಠವಾಸಿಯಾಗಿ ಶಾಶ್ವತವಾದ ಆನಂದವನ್ನು ಪಡೆಯುವೆ. ಸ್ಕಾಂದ ಪುರಾಣ ಅಂತರ್ಗತ ಕಾರ್ತಿಕ ಪುರಾಣದಲ್ಲಿ ಇಲಿಯು ಮನುಷ್ಯ ರೂಪ ಹೊಂದಿದ್ದು ಎಂಬ 15ನೆಯ ಅಧ್ಯಾಯವು ಮುಗಿಯಿತು. ಮುಂದಿನ ಭಾಗದಲ್ಲಿ ಸ್ತಂಭವೇ ಪುರುಷನಾಗಿ ಮಾರ್ಪಾಟಾಗಿದ್ದ ಕಥೆಯನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ.